ಹಾಗಾಗಿ ಅಲ್ಲಿವರೆಗೆ ಹೋಗೋದಕ್ಕೆ ನಿಮ್ಮ ಅಭಿಪ್ರಾಯವೇನಿದೆ? ಇಂದ್ರ ಜೊತೆ ಬಂದಂತ ಹೌದಂತಾದ್ರೆ ನಮ್ಮನ್ನು ಅಪ್ಪಣೆಯನ್ನು ಕೊಡಿ. ಹೌದಾ? ಹಾಗಾದ್ರೆ ಒಗ್ಗಟ್ಟಿನಲ್ಲಿ ಬಲ ಉಂಟು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ, ಸೀತೆ ಮಾತೆಯನ್ನು ಬಿಟ್ಟು ಕೊಟ್ಟರೆ ಉಳಿತಾಯ್ತು. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದಾರೆ. ಸೀತಾ ಮಾತನ್ನು ಅಪರಿಸಿಕೊಂಡು ಹೋಗಿದ್ಯಾ? ಬಿಟ್ಟರೆ ಒಳ್ಳಿತಾ ಇತ್ತು. ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀಯಾ? ಬಂದದ್ದು ಮಾತ್ರವಲ್ಲದೆ ನಮ್ಮ ಕಪ್ಪೆಯ ಸೇನೆಯನ್ನು ಬಡಿದು ಓಡಿಸಿದೀಯಾ? ಅಷ್ಟು ಮಾತ್ರವಲ್ಲ, ನಮ್ಮ ಮಾತಾಗಿರುವಂತಹ ಸೀತೆಯನ್ನು ಬಿಟ್ಟು ಕೊಟ್ಟರೆ ಒಳ್ಳೆದಾಯ್ತು. ಇಲ್ಲಾಂದ್ರೆ ಬಡಿದು ಹಾಗಾದ್ರೂ ನನ್ನ ನಿರೀಕ್ಷೆ ಕಪ್ಪಿಗಳದ್ದು ಅಲ್ಲವೇ ಅಲ್ಲ. ಕಪ್ಪಿಗಳಿಗೆಲ್ಲ ನಾಯಕ ಎಂದರಿಸಿಕೊಂಡವ ಕೇಂದ್ರ ಬಿಂದುವಾಗಿರುವಂತಹ ರಾಮ ಅವ ಇದ್ದಲ್ಲಿಗೆ ರಥವನ್ನು ಹಾರಿಸಿದ. ಸೇನೆಯವರನ್ನ ಸವರುತ್ತಾ ಬರ್ತಾ ಇದೆ ಅಂತ ಆದ್ರೆ ಭಾರ್ಯೆಯ ಅಪಹಾರವೇ ಒಂದು ನೆವವನ್ನಾಗಿಟ್ಟುಕೊಂಡು ರಾವಣನನ್ನ ಧ್ವಂಸ ಮಾಡುವ ಉದ್ದೇಶದಿಂದ ಬಂದದ್ದು ಲಂಕಾ ಸಾಮ್ರಾಜ್ಯದ ರಣರಂಗಕ್ಕೆ. ಆದ್ರೆ ಯೋಚನೆ ಮಾಡುವುದಲ್ಲ, ಏನಿದು ಎಲ್ಲಿಂದ ಬರ್ತಾ ಉಂಟು ಸರಳು ಎನ್ನುವುದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನಮ್ಮ ಸೇನೆಯವರ ಕೊರಳು ಮಾತ್ರ ಬಿದ್ದದ್ದು ಸುಳ್ಳಲ್ಲ.
ಹಾಗಾದ್ರೆ ನನಗೂ ಲಕ್ಷ್ಮಣನಿಗೂ ಗೊತ್ತಾಗದೇ ಇದ್ದ ಹಾಗೆ ನಮ್ಮ ಸೇನೆಯವರ ಮೇಲೆ ಮಾರ್ಗಣವನ್ನ ಎಸೆಯುವ ಯಾರು ಎನ್ನುವಾಗ ಯೋಚನೆ ಮಾಡಿದ್ರೆ ಇವತ್ತಿನ ಕಾಳಗದ ನಾಯಕ ಮೇಘನಾದ, ರಾವಣನ ಮಗ ಇಂದ್ರಜಿತು. ಆಹಾ, ಯಾರಿಗೂ ಕಾಣದೇ ಇದ್ದ ಹಾಗೆ ಮೋಡದ ಮರೆಯಲ್ಲಿ ಶಿವಾನುಗ್ರಹದಿಂದ ಪಡೆದ ರಥವನ್ನು ನಿಲ್ಲಿಸಿ ಅಂಬನ್ನ ಎಸೆತಾ ಇದ್ದಾನೆ. ಅವನ ಇಂಬು ನಮ್ಮ ಕಣ್ಣ ಮುಂದೆ ನಿಲ್ಲಬೇಕು ಅಂತಾದ್ರೆ ಶಬ್ದ ಬಂದದ್ದು ಅಲ್ಲಿಂದಲ್ವಾ, ಶಬ್ದದ ಹಿಂದಿರುವವ ಬರಬೇಕು. ಅದಕ್ಕಾಗಿ ಶಬ್ದವೇದಿ ನಿಜವಾಗಲೂ ನನ್ನ ನಿರೀಕ್ಷೆ ನಿನ್ನದೇ ಆಗಿತ್ತು. ನೀನು ಬರ್ತೀಯ ಎನ್ನುವುದಾಗಿ ಕಾಯುತ್ತಾ ಇದ್ದವ. ಆದ್ರೆ ನಿನ್ನನ್ನು ಕಂಡಾಗ ನಿಜವಾಗಲೂ ಕನಿಕರವೆನ್ನುವುದು ಹುಟ್ಟುತ್ತದೆ. ನನ್ನನ್ನು ಕಂಡಾಗ ನಿನಗೆ ಪಾಪ ಅನಿಸ್ತದೆ. ನನ್ನನ್ನು ಕಂಡಾಗ ಖಂಡಿತವಾಗಲೂ ಹೌದು. ನಿನ್ನಂತ ರಥದೃಷ್ಟ ಈ ಪೃಥ್ವಿಯಲ್ಲಿ ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಲ್ಲ ಅಂತಾದ್ರೆ ಇಂದೊಂದು ಸಂದರ್ಭ ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರು ಹಬ್ಬವನ್ನು ಆಚರಿಸಿದ್ರಂತೆ. ಕಾರಣ ರಾಮನಿಗೆ ಪಟ್ಟಾಭಿಷೇಕ ಎನ್ನುವುದಾಗಿ ಮಾತೆಯ ದೆಸೆಯಿಂದಾಗಿ ಪಟ್ಟಾಭಿಷೇಕವೆನ್ನುವುದು ತಪ್ಪಿ ಹೋಯಿತು. ವನವಾಸವೆನ್ನುವುದು ಪ್ರಾಪ್ತಿ ಆಯಿತು. ಅಷ್ಟಕ್ಕೆ ಮುಗಿಲಿಲ್ಲ, ತಂದೆಯನ್ನು ಕಳೆದುಕೊಂಡೆ. ಎಷ್ಟು ರಥದೃಷ್ಟ ಅಂತ ಹೇಳಿದ್ರೆ ನೀನು ಹಾಕುವ ಪಾದರಕ್ಷೆಯು ಸಹ ಅಯೋಧ್ಯೆಯಲ್ಲಿ ಇರುವುದಕ್ಕೆ ಯೋಗ್ಯ ಅಲ್ಲ ಎಂಬ ಕಾರಣಕ್ಕಾಗಿ ನಂದಿ ಗ್ರಾಮವನ್ನು ಸೇರುವ ಹಾಗಾಯಿತು. ಅಷ್ಟಕ್ಕೆ ಮುಗಿಯಲಿಲ್ಲ, ವನವಾಸಕ್ಕೆ ಬಂದಿರುವಂತ ನೀನು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಿನಲ್ಲಿ ರಥದೃಷ್ಟ. ಆದರೂ ಸಹ ನನ್ನ ಮಾಯೆಯನ್ನ ಭೇದಿಸಿದೆ ಎಂಬಲ್ಲಿಗೆ ಇಲ್ಲಿಗೆ ಆಟ ಮುಗಿಯುವುದಿಲ್ಲ. ಇನ್ನೂ ಉಂಟು ಮಾಯೆ. ಮೇಘನಾದ ಆಕ್ಷೇಪದ ಸುರಿಮಳೆಯನ್ನು ರಾಮನ ಮೇಲೆ ಹೊರಿಸ್ತಾ ಇದ್ಯಾ. ನತದೃಷ್ಟಿ ಎನ್ನುವಾಗಿ ಹೇಳ್ತಾ ಇದ್ಯಾ. ಹೌದು. ರಾಮನ ಜೀವನದಲ್ಲಿ ಅಂದಿನಿಂದ ಇಲ್ಲಿಯವರೆಗೆ ಯಾವುದು ನತದೃಷ್ಟ ಆದದ್ದಿಲ್ಲ. ರಾಮನಿಗೆ ಅದು ಅದೃಷ್ಟವಾಗಿತ್ತು. ಹೇಳಿದ್ಯಲ್ಲ, ಸಾಕೇತದ ಸಾರ್ವಭೌಮತ್ವ ಕೈ ತಪ್ಪಿತು ಎನ್ನುವ ಹಾಗೆ. ಅದರಿಂದ ರಾಮನಿಗಾದದ್ದು ಯೋಗ, ರಾವಣನಿಗಾದದ್ದು ದೌರ್ಭಾಗ್ಯ. ಯಾಕೆ ಕೇಳ್ತೀಯ? ನನಗೆ ವನವಾಸ ಬಾರದೇ ಇದ್ದರೆ ನನ್ನ ಭಾರ್ಯ ಅಪಹರಣ ಆಗುವುದಿಲ್ಲ ಆಗಿತ್ತು. ಅಪಹರಣ ಆಗದೇ ಇದ್ದರೆ ನಿಮ್ಮವರ ಸಾವಾಗುವುದಿಲ್ಲ ಆಗಿತ್ತು. ಅಲ್ಲಿಯೇ ಯೋಚನೆ ಮಾಡಿ, ರಾಮನೊಬ್ಬ ವನವಾಸ ದೀಕ್ಷೆಯನ್ನ ಕೈಗೆತ್ತಿಕೊಳ್ತಾನೆ ಅಂತಾದ್ರೆ ರಾವಣಾದಿ ದೈತ್ಯರ ಹನನ ಆಗಬೇಕೆನ್ನುವುದೇ ಅರ್ಥ. ಮತ್ತೆ ಏನಂದ್ರೆ ದಶರಥ ಚಕ್ರವರ್ತಿ ಪ್ರಾಣವನ್ನ ಕಳೆದುಕೊಂಡ. ಹುಟ್ಟುವ ದಶರಥನಿಗೆ ಚಿರಂಜೀವಿಯಾಗು ಎನ್ನುವಾಗ ಯಾವ ದೇವಾನು ದೇವತೆಗಳು ವರವನ್ನ ಕೊಟ್ಟದ್ದಿಲ್ಲ. ಏನು ಮಾಡೋಣ ಹೇಳು? ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವ ಸಾಯಲೇಬೇಕು, ಪುನರಪಿ ಹುಟ್ಟಲೇಬೇಕೆನ್ನುವುದನ್ನುಂಟು. ನಾನು ಪಟ್ಟಾಭಿಷಕ್ತನಾಗಿ ಅಯೋಧ್ಯೆಯಲ್ಲಿದ್ದರೂ ದಶರಥನಿಗೆ ಸಾವು ತಪ್ಪಿದ್ದಲ್ಲ. ಮತ್ತೇನಂದ್ರೆ ಪಾದುಕೆಯನ್ನ ಸೆಳೆದುಕೊಂಡ, ಅದಲ್ಲ. ಅಯೋಧ್ಯೆಯಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ ಪಾದುಕೆಗೆ ಎನ್ನುವ ಹಾಗೆ ಹೇಳಿದೆ. ಯಾರು ಹೇಳಿದ್ದು? ಅಖಂಡ ಆರ್ಯಾವರ್ತದಲ್ಲಿ ಸೂರ್ಯ ರಶ್ಮಿ ಎಲ್ಲಿಯವರೆಗೆ ಬೀಳ್ತದೆಯೋ ಅಲ್ಲಿಯವರೆಗೆ ಸೂರ್ಯ ವಂಶದವರ ಆಡಳಿತ ಇದೆ. ಆ ವ್ಯಾಪ್ತಿಯಲ್ಲಿ ಎಲ್ಲಿಯೇ ಇದ್ದರೂ ಅದು ಅಯೋಧ್ಯೆಯವರ ಆಳ್ವಿಕೆ ಆಗಿರ್ತದೆ. ನಂದಿ ಗ್ರಾಮ ಏನು ಸಾಕೇತಕ್ಕೆ ಹೊರತುಪಡಿಸಿದಲ್ಲ, ನಂದಿ ಗ್ರಾಮ ಸಾಕೇತದ ವ್ಯಾಪ್ತಿಯಲ್ಲೇ ಇದ್ದದ್ದು. ಎಲ್ಲಿದ್ದರೂ ರಾಮನೇ ಇರಬೇಕಂತಿಲ್ಲ. ರಾಮನ ಒಂದು ವಸ್ತು ಇದ್ದರೂ ಅದು ಶಾಸನವಾಗಿ ವಿಧಿಸುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಯಾರದ್ದಾದರೂ ಪಾದುಕೆ ಇದುವರೆಗೆ ಶಾಸನ ಮಾಡಿದ್ದುಂಟೇನೋ? ರಾಮನ ಪಾದುಕೆಯು ಶಾಸನವಾಗಿ ನಂದಿ ಗ್ರಾಮದಲ್ಲಿ ಇಡಲ್ಪಡ್ತದೆ ಅಂತಾದ್ರೆ ನೋಡು, ರಾಮನ ಪಾದುಕೆಗಿರುವಂತ ಯೋಗ್ಯತೆ ನೋಡು. ಅದನ್ನು ತಿಳಿದಾದರೂ ರಾಮನ ಯೋಗ್ಯತೆಯನ್ನು ಅರ್ಥ ಮಾಡಿಕೊ. ಮತ್ತೆ ಮಡದಿಯನ್ನ ಕಳೆದುಕೊಂಡ ಅದಮ ಅದೇ ಹೌದು ಅಂತಾದ್ರೆ ಯಾರು ಇಲ್ಲದ ವಾತಾವರಣವನ್ನ ನಿರ್ಮಾಣ ಮಾಡಿ
ರಾಮನ ಮಡದಿಯನ್ನ ಕದ್ದು ತರ್ತ ರಾವಣ ಅಂತಾದ್ರೆ ಅವ ಎಲ್ಲಿಯ ಬಂಡ ಅಂತ ಹೇಳ್ಬೇಕಾಗ್ತದೆ. ಕದ್ದು ತಂದವನ ನೀನು ಶ್ರೇಷ್ಠನುವಾಗಿ ಹೇಳುವುದು ಅಂತಾದ್ರೆ ನನ್ನನ್ನು ಆಕ್ಷೇಪ ಮಾಡುವುದಕ್ಕೆ ಮುಂದಾಗಬೇಡ. ಕದ್ದು ತಂದವನನ್ನ ಒದ್ದು ಬುದ್ಧಿಯನ್ನಾದರೂ ಕಲಿಸಿ ಮುದ್ದು ಮಡದಿಯನ್ನ ಕೊಂಡೊಯ್ಯುವುದಕ್ಕಾಗಿ ಬಂದವ ರಾಮ. ಏನು ಮಾಯಕದಾಟವನ್ನು ಆಡಿದೆ ಎನ್ನುವಲ್ಲಿಗೆ ಭೇದಿಸುವುದಕ್ಕಾಗುವುದಿಲ್ಲ ಅಂತ ಮಾಡಿದ್ಯಾ? ಈ ಮಾಯಕವನ್ನೇ ನೀನು ಆಶ್ರಯಿಸಿ ಯುದ್ಧ ಮಾಡ್ತೀಯ ಅಂತಾದ್ರೆ ಏನು ಸಾಮರ್ಥ್ಯ ಇಲ್ವ ನಿನ್ನಲ್ಲಿ? ಹರಿಗಳ ಗೆಲುವನ್ನದಳು ಧನು ಜರದಿಟ್ಟ ಮಾಯಗಳು ಧನು ಜರದಿಟ್ಟ ಮಾಯಾವಿಗಳಾಯಿ ನರದ ಮರಗರಿಯೊಳಗೆ ಹುರಿ ಹರಿಯದರಾದಂತಿರುವುದೋಯ್. ಪ್ರಯೋಗಿಸುವ ಮುಖೇನವಾಗಿ ಮಾಯಾವಿದ್ಯೆಯಿಂದಾಗಿಯೇ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಂಬಲ್ಲಿಗೆ ಸ್ವಂತ ಬಲ ಇಲ್ವಾ? ನೀವು ಆಕ್ಷೇಪಿಸಲೇಬಾರದು. ಧನುಜರು ಮಾಯಾವಿಗಳು, ಆ ವಿದ್ಯೆಯನ್ನ ಕಲಿತವರು ನಾವು. ನಮಗೆ ಬೇಕಾದಂತ ಸಂದರ್ಭ ಅದನ್ನ ಪ್ರಯೋಗಿಸುವುದರಲ್ಲಿ ಆಕ್ಷೇಪ ಇಲ್ಲವೇ ಇಲ್ಲ. ಮತ್ತೆ ಮಾಯಾವಿದ್ಯೆಯು ಅಥರ್ವಣ ವಿದ್ಯೆಯು ಅದನ್ನ ಪ್ರಕಟಪಡಿಸಿದ್ದು ನಾವು ಮಾತ್ರ ಅಲ್ಲ, ನಿಮ್ಮವರು ಬಳಸಿದ್ದಾರೆ. ಅಷ್ಟೇ ಯಾಕೆ, ನಿನ್ನಪ್ಪರು ಬಳಸಿದ್ದಾರೆ. ಇನ್ನೊಂದು ಸಂದರ್ಭ 3 ಮದುವೆ ಆದರೂ ಸಹ ಸಂತಾನ ಪ್ರಾಪ್ತಿಯಾಗಲ್ಲ ಎಂಬ ಕಾರಣಕ್ಕಾಗಿ ಪುತ್ರ ಕಾಮೇಷ್ಟಿ ಎನ್ನುವಂತಹ ಯಾಗವನ್ನ ಮಾಡಿದ್ದಾನೆ. ಹಾಗಾದ್ರೆ ಅದು ಅಥರ್ವಣ ವಿದ್ಯೆ ಅಲ್ವೇ? ಅವ ಮಾಡಿದ್ದು ಸರಿಯೇ ಕೇಳ್ತಾರೆ? ಅವ ಮಾಡಿದ್ದು ತಪ್ಪಲ್ಲ ಎನ್ನುವುದಕ್ಕೆ ಸಾಕ್ಷಿ ಗೊತ್ತುಂಟ? ಏನು? ಅದೇ ಪುತ್ರ ಕಾಮೇಷ್ಟಿಯಲ್ಲಿ ಯಜ್ಞನಾರಾಯಣನ ಮೇಲೆ ಬಂದು ದಿವ್ಯ ಪಾಯಸವನ್ನ ಕೊಟ್ಟಿದ್ದಾನೆ ಅಂತಾದ್ರೆ ಯೋಚನೆ ಮಾಡು ನೀನು. ಅನುಗ್ರಹ ಪೂರ್ವಕವಾಗಿ ಮಕ್ಕಳನ್ನ ಹಡೆಯುವ ಒಂದು ಯೋಗವನ್ನ ದಶರಥನಿಗೆ ಯಜ್ಞನಾರಾಯಣ ಕೊಟ್ಟಿದ್ದಾನೆ ಅಂತಾದ್ರೆ ದಶರಥ ಚಕ್ರವರ್ತಿ ಅಧರ್ಮ ಮಾಡಲಿಲ್ಲ ಎನ್ನುವುದೇ ಅರ್ಥ. ಅದನ್ನು ನೀನು ಒಪ್ಪಬೇಕಿಲ್ಲಿ. ಅದನ್ನು ಒಪ್ಪುವುದಲ್ಲ. ಈಗಾಗಲೇ ನಾನು ಮಾಯಾವಿದ್ಯೆಯನ್ನು ಪ್ರಯೋಗಿಸಿದ್ದೇನೆ ಮತ್ತು ಮಾಯೆಯನ್ನು ಪ್ರಯೋಗಿಸುವ ಮುಖೇನವಾಗಿ ನಿನ್ನನ್ನು ಬಡಿದಟ್ಟಾರೆ. ನೀ ನನ್ನನ್ನ ಬಡಿದಟ್ಟಬಹುದು. ನಿನಗೆ ಅಮಿತವಾದ ವಿಶ್ವಾಸ ಯಾವುದು ಕೇಳಿದ್ರೆ ಹೌದು, ಲಂಕಾಧೀಶ ನಿಮ್ಮ ಅಪ್ಪ ನಮ್ಮಪ್ಪ ಪರನಾರ್ಯ ಪರನಾರ್ಯ ಅಪಹರಿಸಿ ನಿರ್ಜರನನ್ನು ಎಳೆದಾದಾಸಿ ನಿರ್ಜರನನ್ನು ಗೆಳೆದಾದಾದೆ ದೂರದಲ್ಲಿ ಪರಯನ್ನು ಎಳೆದೈ ರಘುವರನಾಚರ ಬಿಡದಂದೋಯ್. ನಿನ್ನಪ್ಪ ರಾವಣನಿದ್ದಾನೆ, ಅವನಿಗಿದ್ದ ವಿಕ್ರಮ ಯಾರಿಗೂ ಇಲ್ಲ ಏನು ಅಂತ ಹೆಮ್ಮೆಯಿಂದ ಹೇಳಿಕೊಡೋದಕ್ಕೆ ಮುಂದಾಗ್ತಾ ಇದ್ಯಾ? ಏನು ರಾವಣನ ವಿಷಯ ಗೊತ್ತಿಲ್ಲ ಅಂತ ಮಾಡಿದ್ಯಾ? ಪರನಾರಿಯರನ್ನ ಅಪಹರಿಸಿ ನಿರ್ಜರರನ್ನ ಗೆಳೆದ ಸಾಹಸಿ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಯೋಚನೆ ಮಾಡು, ಉಳಿದ ಹೆಣ್ಣು ಮಕ್ಕಳನ್ನ ನಾವು ಅಪಹರಣ ಮಾಡಿದರೆ ನಮ್ಮಲ್ಲಿಯೇ ಹೆಣ್ಣು ಮಕ್ಕಳನ್ನ ಮತ್ತೊಬ್ಬರು ಅಪಹರಣ ಮಾಡ್ತಾರೆ. ನಮ್ಮಲ್ಲಿ ಅಪಹರಣ ಮಾಡುವಾಗ ಒಂದು ಇಲ್ಲಲ್ಲ. ಹೌದು, ಯಾಕೆ? ಒಬ್ಬರದ್ದು ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಒಂದು ನೆನಪು ಮಾಡು, ನಿಮ್ಮಲ್ಲಿ ಮುಖ ನೋಡ್ಲಿಕ್ಕೆ ಆಗದೇ ಇದ್ದದ್ದಿದ್ರು ಅಂತ ಮುಖದವರೇ ಅಪಹರಣ ಮಾಡುವುದು. ಅಂತವರೆಲ್ಲ ಬರುವುದು ಯಾರು ಹೇಳಿದ್ದು? ಈಗ ಮಧುಧಾನವ ಕುಂಭಿನಸಿಯ ಅಪಹರಣವನ್ನ ಮಾಡಿದ. ನೀವೆಲ್ಲರೂ ಲಂಕೆಯಲ್ಲಿದ್ದಾಗಲೂ ಕುಂಭಿನಸಿಯ ಅಪಹರಣ ಆಯಿತು ಮಧುಧಾನವನಿಂದ ಅಂತಾದ್ರೆ ಯೋಚನೆ ಮಾಡಬೇಕು. ತಲೆಗೆ ಹಾಕಿದ ನೀರು ಯಾವತ್ತಿದ್ದರೂ ಕಾಲಿಗೆ ಬರಲೇಬೇಕು. ನೀವು ಮಾಡಿದ ಪಾಪದ ಕರ್ಮದ ಫಲ ನೀವೇ ಊಟ ಮಾಡಬೇಕು. ಒಂದು ವಿಷಯ ಹೇಳುತ್ತೇನೆ, ಬಂದದ್ದು ಮಡದಿಯಾದ ಸೀತೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ನಿಮ್ಮವರೆಲ್ಲರೂ ಅಂತಕನ ಆಲಯಕ್ಕೆ ಅತಿಥಿಯಾಗಿ ಹೋಗಿದ್ದಾರೆ. ಹೌದು, ಒಂದು ಯಮನನ್ನೇ ಸೋಲಿಸಿದ ಭಟ ನಿನ್ನಪ್ಪ. ಆದ್ರೆ ಇವತ್ತು ಅದೇ ಯಮ ಭಾಷ ಹಾಕಿ ನಿಮ್ಮವರೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಇಂದ್ರಜಿತವಾದ ನೀನು ಯಮನಿಗೆ ಅತಿಥಿಯಾಗಬಾರದು ಅಂತ ಆದರೆ ಮಾಯಕದ ವಿದ್ಯೆ ಪ್ರಕಟ ಮಾಡದೆ ಮಾಡಿದ್ದು ತಪ್ಪಾಯಿತೆನುವಾಗಿ ಅಪ್ಪನಿಗೆ ಬುದ್ಧಿಯ ಮಾತನ್ನು ಹೇಳಿ ತನ್ನ ಹೆಂಡತಿಯನ್ನು ಒಪ್ಪಿಸಿ ಶರಣು ಬಾ. ಯಾವ ಕಾರಣಕ್ಕೂ ಬಿಡುವ ಮಾತಿಲ್ಲ. ಬಿಡದೇ ಇದ್ರೆ ಹಾಗೆ ಹೋಗುದಿಲ್ಲ. ಯುದ್ಧವನ್ನ ಮಾಡಿದ, ಸೋಲಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಮತ್ತೆ ರಥವನ್ನ ಮೋಡದ ಮರೆಯಲ್ಲಿ ನಿಲ್ಲಿಸಿದ್ದಾನೆ. ಎಲ್ಲಿಗೆ ಹೋಗಲಿ, ಯಾರ ಸಮೀಪವೇ ಇರಲಿ, ಅವನನ್ನ ಹೊರಗೆಳೆದು ಶಿಕ್ಷಿಸ್ತಾನೆ. ಇವನ ಗೆಲುವುದು ಸಾಧ್ಯವೋ ಎನ್ನುತ್ತಲೇ ತಮ್ಮ ಪಲಾಯನಗಳ ಬಳಿಕ ಕಾಡಿಯಾಗಿ ಯುದ್ಧವನ್ನು ಮಾಡುವುದಕ್ಕೆ ಮುಂದಾದೆ. ಆದರೆ ನನ್ನ ಮಾಯನ್ನೆಲ್ಲ ಭೇದಿಸುವುದಕ್ಕೆ ಮುಂದಾದ. ಇನ್ನು ದುರವನ್ನ ಕೊಟ್ಟೆ ಅಂತಾದ್ರೆ ಸೋಲು ಸಂಭವಿಸುತ್ತದೆ ಎನ್ನುವಷ್ಟರಲ್ಲಿ ಮತ್ತೆ ಮಾಯೆಯನ್ನ ಪ್ರಕಟಿಸಿದೆ.
ಆರಿಸಿದೆ ಗಗನದೆತ್ತರಕ್ಕೆ ನನ್ನ ರಥವನ್ನು ಎಂಬಲ್ಲಿಗೆ ಯುದ್ಧ ಮುಕ್ತಾಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ರಾಮಸೇನೆ ಇಷ್ಟು ಪ್ರಬಲವಾಗುವುದಕ್ಕೆ ಕಾರಣ ಯಾರು? ಬೇರೆ ಯಾರು ಅಲ್ಲ, ಹನುಮ, ಆಂಜನೇಯ. ಅವನನ್ನ ತೊಳುತ್ತೇನೆ, ಹಾರಿಸ್ತೇನೆ ರಥ. ನಮ್ಮ ಒಡೆಯರ ಹೆಂಡತಿ ಸೀತೆಯಲ್ಲ ಅಪಹರಿಸಿದವರು ನೀವು, ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದವರು ನಾವು. ಬಂದಂತ ನಮ್ಮವರಿಗೆ ಸರಿಯಾಗಿ ಪೆಟ್ಟನ್ನು ಕೊಟ್ಟೆ ವಿಚಾರವನ್ನ ತಿಳಿದು ನನ್ನೊಡೆಯ ರಾಮ ಇಲ್ಲಿವರೆಗಾಗಿ ಬರಬೇಕಾಯ್ತು. ರಾಮನ ಮುಂಭಾಗದಲ್ಲಿ ಹೋರಾಟ ಮಾಡುವ ಸಂದರ್ಭ ತನ್ನ ಪಾಲಿಗೆ ಸೋಲಾಗ್ತದೆ, ಅದೆಲ್ಲ ಸಾವಾಗ್ತದೆ ಎನ್ನುವಂತ ಉದ್ದೇಶದಿಂದ ರಾಮನ ಕಣ್ಣನ್ನ ತಪ್ಪಿಸಿಕೊಡ್ರೆ. ನೀನು ಯೋಚನೆ ಮಾಡಿದ್ದು ಹೀಗೆ, ರಾಮನ ಕಣ್ಣನ್ನ ತಪ್ಪಿಸಿದೆ ಎಂಬಲಿಗೆ ತಾನು ಬದುಕಿ ಉಳಿದೆ ಎನ್ನುವ ಹಾಗೆ ಯಾವ ಕಾರಣಕ್ಕೂ ಇಲ್ಲ. ಬಂದದ್ದು ರಾಮ ಭಟ್ಟ ಹನುಮ. ಇವತ್ತು ನಿನ್ನ ಕೊನೆ ನೆನ್ಪಿಟ್ಕೋ, ಇವತ್ತು ನನ್ನ ಕೊನೆಗಾಲ. ಮಾತನಾಡ್ತಾ ಇದೆಯಲ್ಲ ಹನುಮಂತ, ಆದ್ರೆ ನನ್ನ ಮುಖಾಮುಖಿ ಎನ್ನುವುದು ಇವತ್ತು ಹೊಸತ. ಖಂಡಿತವಾಗಿ ಅಲ್ವೇ ಉಂಟಲ್ಲ ಉದ್ಯಾನವನದಲ್ಲಿ ಹಿಂದೆ ಉದ್ಯಾನದಲ್ಲಿ ನಿನ್ನನು ಹಿಂದೆ ಉದ್ಯಾನದಲ್ಲಿ ಹಿಂದೆ ಉದ್ಯಾನದಲ್ಲಿ ನಿನ್ನನು ಹೊಂದಿರುವುದು ನಿನ್ನನು ಬಂಧಿಸುತ್ತ ಬ್ರಹ್ಮಾಸ್ತ್ರದಿಂದಲೇ ತಂದೆಗೋಪಿಪ ಕಾಲದಲ್ಲಿ ಶೌರ್ಯವು ಕುಂದು ಹೋಯಿತೆ. ಹನುಮಂತ ಕುಂದು ಹೋಯಿತೆ.
ತಂದೆಗೊಪ್ಪಿವ ಕಾಲ ಶೌರ್ಯವು ಹೊಂದಿ ಹೋಗಿ ತಂದೆಗೊಪ್ಪಿವ ಕಾಲ ಹೊಂದಿ ಹೋಯ್ತೆ ಶೌರ್ಯವು ಹೊಂದಿ ಹೋಯ್ತೆ ಆ ಬ್ರಹ್ಮಾಸ್ತ್ರದಿಂದಲೇ ತಂದೆಗೊಪ್ಪಿಪ ಕಾಲದಲ್ಲಿ ನಿನ್ನನು ತಂದೆಗೊಪ್ಪಿಪ ಕಾಲದಲ್ಲಿ ತಂದೆಗೊಪ್ಪಿಪ ಕಾಲದಲ್ಲಿ ಶೌರ್ಯವು ಕುಂದು ಹೋಯಿತೆ ಶೌರ್ಯವು 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 ಕುಂದಿ ಹೋಯಿತೆ ಕುಂದಿ ಹೋಯಿತೆ ಕುಂದಿ ಹೋಯಿತೆ ಬಂಧಿಸುತ್ತ ಬ್ರಹ್ಮೋತ್ಸದಿಂದಲಿಯೋ ತಂದೆ ಒಪ್ಪಿ ಬಗಾದ ಶೌರ್ಯವು ಕುಂದಿ ಹೋಯಿತೆ ಕುಂದಿ ಹೋಯಿತೆ. ಇಂದ್ರಜಿತು ರಾಮನ ಕಣ್ಣನ್ನು ತಪ್ಪಿಸಿಕೊಂಡೆ ಎಂಬಲ್ಲಿಗೆ ತಾನೊಬ್ಬ ಬದುಕಿ ಉಳಿದಿದ್ದೇನೆ ಎನ್ನುವ ಯೋಚನೆಯನ್ನು ಮಾಡಬೇಡ. ಬಂದದ್ದು ರಾಮ ಬಂಟ ಹನುಮ, ಇವತ್ತು ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೋ. ಹನುಮಂತ, ನೀನು ಇಷ್ಟು ಪೌರುಷರು ಮಾತನಾಡುವವ, ನನ್ನ ನಿನ್ನ ಮುಖಾಮುಖಿ ಎನ್ನುವುದು ಇವತ್ತು ಹೊಸತಲ್ಲ, ಅಲ್ವೇ ಅಲ್ಲ. ಹಿಂದೆ ಉದ್ಯಾನವನದಲ್ಲಿ ನನ್ನ ನಿನ್ನ ಬೇಟೆ ಎನ್ನುವುದಾಯಿತು. ಆಗಿದೆ. ಲಂಕಾ ಪ್ರವೇಶ ಮಾಡುತ್ತಾ ನೀನು ಲಂಕೆಯಿಂದ ನಾಶ ಮಾಡುವುದಕ್ಕೆ ಹೊರಟು ಹೋದೆ. ಆ ಸಂದರ್ಭ ನಿನ್ನ ಮುಖಾಮುಖಿಯಾಗಿ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸುವ ಮುಖೇನವಾಗಿ ನನ್ನ ತಂದೆಗೆ ಒಪ್ಪಿಸಿದವನು ನಾನು. ಇಷ್ಟೆಲ್ಲ ಪರಾಕ್ರಮ ಮಾತನಾಡುವಂತ ನೀನು ಅವತ್ತು ನಿನ್ನ ಪರಾಕ್ರಮ ಎಲ್ಲಿ ಅಡಗೋಯ್ತಂತೆ? 10,000
ಇಂದ್ರಜಿತ್ತು ಏನ ಸತ್ಯ ಹೇಳ್ಬೇಕಾ? ಅದೇ ಸಂದರ್ಭದಲ್ಲಿ ಏನಾರು ಕೆಲಸವಲ್ಲ ಮಾಡಿದ್ದು. ಯಾವ ಕೆಲಸ? ಒಬ್ಬರಲ್ಲ ಇಬ್ಬರಲ್ಲ, ಮತ್ತ? 10,000 ಕಳ್ಳರ ನಾಶವಲ್ಲ ಮಾಡಿದ ವೈ ಹನುಮನಿದ್ದಾನೆ. ಆಹಾ. ಆದ್ರೆ ಏನ್ ಮಾಡೋಣ ಹೇಳು? ಏನಾಯ್ತು? ನಾನು ಕೆಲಸ ಮಾಡಿದ್ದು ಬೇಗ ಆಯ್ತು, ನೀನು ಬಂದದ್ದು ತಡ ಆಯ್ತು. ಈ ವರ್ಷ ಕೆಲವರಿಗೆಲ್ಲ ಆಗುವ ತೊಂದರೆ ಅದೇ, ಏನು ಜನ ಬರುದ್ರೊಳಗೆ ಕೆಲಸ ಮುಗಿದೋಗ್ತದೆ ಅಲ್ವಾ? ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಕೆಲಸ ಮಾಡಿದಂತೂ ಸಿಂಧು. ಕೆಲಸ ಮಾಡುವಾಗ ಜನ ಇರುವುದಿಲ್ಲ, ಹಾ. ಹಾಗಾಗ್ತದೆ. ಹಾ. ಅವತ್ತು ನೀನು ಕೆಲಸ ಮಾಡುವಾಗ ಹಾ. ಮುಖ್ಯವಾಗಿ ನಾನೇ ಇರಲಿಲ್ಲ. ನೀನೇ ಬರ್ಲಿಲ್ಲ. ಆ ಆವತ್ತು ಕೆಲಸವನ್ನ ಮಾಡಿದ್ದೇನೆ. ಹೇಗ? ಆವತ್ತು ನಿನ್ನನ್ನು ಬದುಕುವುದಕ್ಕೆ ಬಿಟ್ಟದ್ದು ತಪ್ಪು. ನಾನು ಅದೊಂದು ಕೆಲಸ ಮಾಡ್ಲಿಲ್ಲ, ಆಹಾ. ನಿನ್ನನ್ನು ಮುಗಿಸಬೇಕಿತ್ತು. ಆ. ಇವತ್ತು ನಿನ್ನ ಕೊನೆಯ ಕಾಲ ನೆನ್ಪಿಟ್ಟು ನನ್ನನ್ನು ನೀನು ಮುಗಿಸುವುದಾ? ಖಂಡಿತ ನೋಡುವ. ಮಾಡ್ತೀಯ ಇದು? ನೋಡುವ. ಹಾ. ಅಪ್ಪ ಇವನ ಸೊಕ್ಕೆ ಮಂಗ ಮಂಗ ಎನ್ನುವಾಗೆ ತಾಸಾರ ಭಾವನೆಯಿಂದ ನೋಡಿದ.